ಏತೇನ ಸರ್ವೇ ವ್ಯಾಖ್ಯಾತಾಧಿಕರಣ ತದಧೀನತ್ವಾದಿ ಯುಕ್ತಿಗಳಿಂದ ನಿಷೇಧ ಮುಖಗಳಾಗಿ ಅನ್ಯತ್ರೈವ ಪ್ರಸಿದ್ಧವಾದ ಶೂನ್ಯ ಅಸದಾದಿ ಶಬ್ದ ಸಮನ್ವಯ ಮಾಡುತ್ತಾ ಹಾಗೂ ಸ್ವರ ವರ್ಣ ಪದ ವಾಕ್ಯಾದಿ ಸರ್ವಶಾಸ್ತ್ರಗಳ ಪ್ರತಿಪಾದತೆಯ ಮೂಲಕ ಸರ್ವಗುಣ ಪರಿಪೂರ್ಣತೆಯು ಪರಮಾತ್ಮನಲ್ಲಿ ಮಾತ್ರ ಅನ್ವಯವಾಗುತ್ತದೆ. ಪರಮಾತ್ಮನ ಅತಿರಿಕ್ತ ಯಾರಿಗೂ ಸಲ್ಲುವುದಿಲ್ಲವೆಂದು ಸಮರ್ಥನೆಯನ್ನು ಈ ಅಧಿಕರಣದಲ್ಲಿ ಮಾಡುತ್ತಾರೆ. ಕೇವಲ ಒಂದೇ ಸೂತ್ರವಿದೆ. ಏತೇನ ಸರ್ವೇ ವ್ಯಾಖ್ಯಾತ ಓಂ 135. ಹಿಂದೆ ಹೇಳಿದ ತದಧೀನತ್ವಾದಿ ಯುಕ್ತಗಳಿಂದ ಎಲ್ಲ ಸದಸದಾದಿ ಶಬ್ದಗಳು ಸರ್ವೇ ವ್ಯಾಖ್ಯಾನ ಮಾಡಲ್ಪಟ್ಟವುಗಳಾಗಿವೆ. ಇವೆಲ್ಲವೂ ಮುಖ್ಯ ವೃತ್ತಿಯಿಂದ ಪರಮಾತ್ಮನಾದ ವಿಷ್ಣುವನ್ನೇ ಹೇಳುತ್ತವೆ. ಎಲ್ಲ ಶಬ್ದಗಳು ಮುಖ್ಯ ವೃತ್ತಿಯಿಂದ ಪರಮಾತ್ಮನಾದ ವಿಷ್ಣುವನ್ನೇ ಪರಬ್ರಹ್ಮನನ್ನೇ ಹೇಳುತ್ತೇವೆ. ಏತೇನೆ ಎಂದರೆ ತದಧೀನತ್ವ ಮುಂತಾದ ಯುಕ್ತಿಗಳಿಂದ ಶೂನ್ಯ, ಅಸತ್ತು, ತುಚ್ಛ, ಅಭಾವ ಮೊದಲಾದ ಎಲ್ಲ ಶಬ್ದಗಳು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನು ತಿಳಿಸುತ್ತವೆ. ಇಲ್ಲಿ ವ್ಯಾಖ್ಯಾತಾಹ ಎಂದರೆ ಎಂಬ ದ್ವಿರುಕ್ತಿಯು ಎಲ್ಲ ಪ್ರಮೇಯಗಳು ಪ್ರಮಾಣ ಪುರಸ್ಸರವಾಗಿವೆ ಎಂಬುದನ್ನು ದೃಢಪಡಿಸುತ್ತೆ. ಅಂದರೆ ಫರ್ಮಾಗಿ ಹೇಳಿದೆ. ಅದು ಅದರಿಂದ 2 ಸಾರಿ ಹೇಳಿದೆ. ಏತೇನ ಸರ್ವೇ ಶಿವನಾದಿ ಶಬ್ದ ಅಪಿ ವ್ಯಾಖ್ಯಾತಾಃ. ಏಷ ಹೇವ ಶೂನ್ಯ, ಏಷ ಹೇವ ತುಚ್ಛಃ, ಏಷ ಹೇವ ಅಭಾವಃ, ಏಷ ಹೇವ ಅವ್ಯಕ್ತಃ, ಅದೃಶ್ಯೋ ಚಿಂತ್ಯೋ ನಿರ್ಗುಣಶ್ಚ ಇತಿ ಮಹೋಪನಿಷದಿ. ತದಧೀನತ್ವ, ತದ್ಗತತ್ವ ಮುಂತಾದ ನ್ಯಾಯಗಳಿಂದ ಶೂನ್ಯ, ಅಭಾವ ಮುಂತಾದ ನಿಷೇಧಾತ್ಮಕ ಹಾಗೂ ಸಕಲ ಶಬ್ದಗಳು ವಿಷ್ಣುಪರ ಎಂದು ವ್ಯಾಖ್ಯಾತವಾಗುತ್ತವೆ. ಈ ಪರಬ್ರಹ್ಮನೇ ಶೂನ್ಯ, ಇವನೇ ತುಚ್ಛ, ಇವನೇ ಅಭಾವ, ಇವನೇ ಅವ್ಯಕ್ತ, ಇವನೇ ಅದೃಶ್ಯ, ಇವನೇ ಅಚಿಂತ್ಯ, ಇವನೇ ನಿರ್ಗುಣ ಎಂದು ಮಹೋಪನಿಷತ್ನಲ್ಲಿ ಹೇಳಲಾಗಿದೆ. ಶಮೂನಂ ಕುರುತೆ ವಿಷ್ಣು ಅದೃಶ್ಯಂ ಸನ್ ಪರಃ ಸ್ವಯಂ ತಸ್ಮಾಚ್ಛೂನ್ಯ ಇತಿ ಪ್ರೋಕ್ತಃ ತೋದನಾತ್ ತುಚ್ಛ ಉಚ್ಯತೆ ನೈಷ ಭಾವಯಿತುಂ ಯೋಗ್ಯಃ ಕೇನಚಿತ್ ಪುರುಷೋತ್ತಮಃ ಅತೋಭಾವಂ ವದಂತೇನ ನಾಶತ್ವಾನ್ನಾಶ ಇತ್ಯಪಿ. ಸ್ವತಃ ವಿಷ್ಣುವೇ ಸರ್ವೋತ್ತಮನಾಗಿದ್ದುಕೊಂಡೇ ಅದೃಶ್ಯನಾಗಿ ಅನ್ಯರ ಸುಖವನ್ನು ಕಡಿಮೆ ಮಾಡುತ್ತಾನೆ. ಆದ್ದರಿಂದ ಅವನು ಶೂನ್ಯ. ದುರ್ಜನರಿಗೆ ಅದೃಶ್ಯನಾಗಿಯೇ ದುಃಖವನ್ನು ಕೊಡುವುದರಿಂದ ಅವನು ತುಚ್ಛ ಎಂದು ಹೇಳಲ್ಪಡುತ್ತಾನೆ. ಈ ಪುರುಷೋತ್ತಮನನ್ನು ಪೂರ್ಣವಾಗಿ ತಿಳಿಯಲು ಅಸಾಧ್ಯವಾದ ಕಾರಣ ಅಭಾವ ಶಬ್ದವಾಚ್ಯನು. ಇವನನ್ನು ಯಾರೋ ತಿನ್ನದಿರುವ ಕಾರಣ, ಸಂಹಾರ ಮಾಡಲಾರದ ಕಾರಣ ನಾಶ ಶಬ್ದವಾಚ್ಯನಾಗಿರುವನು. ಸರ್ವಸ್ಯ ತದಧೀನತ್ವಾತ್ ತಚ್ಚ ದಾಭಿಧೇಯತಾ ಅನ್ಯೇಷಾಂ ವ್ಯವಹಾರಾರ್ಥಂ ಇಷ್ಯತೆ ವ್ಯವಹರ್ತೃಭಿಃ ಇತಿ ಮಹಾಕೌರ್ಮೆ. ಎಲ್ಲವೂ ಈತನ ಅಧೀನದಲ್ಲಿರುವ ಕಾರಣ ಆಯಾ ಶಬ್ದಗಳಿಂದ ಮುಖ್ಯ ವಾಚ್ಯನಾಗಿರುವನು. ಆದರೂ ಲೋಕವ್ಯವಹಾರದ ಕಾರಣಕ್ಕೋಸ್ಕರ ಪರಮಾತ್ಮ ವಾಚ್ಯಕ ಶಬ್ದಗಳನ್ನು ಅಮುಖ್ಯ ವೃತ್ತಿಯಿಂದ ಇತರ ವಸ್ತುಗಳಲ್ಲಿ ಉಪಯೋಗಿಸಲಾಗುತ್ತದೆ. ಏತೇನ ತದಧೀನತ್ವಾದಿ ಉಕ್ತ ಯುಕ್ತಿ ಸಮುದಾಯೇನ ಅವಧಾರಣಾರ್ಥಂ ಸರ್ವಸ್ಯಾಪ್ಯುಕ್ತ ಸ್ವಾಧ್ಯಾಯ ಮೂಲೋ ಅತಃ ದ್ವಿರುಕ್ತಿಂ ಕುರ್ವತೆ ಪ್ರಾಜ್ಞಾಃ ಅಧ್ಯಾಯಂತೆ ವಿನಿರ್ಣಯೇ ಇತಿ ವರಾಹ ಸಂಹಿತಾಯಾಮ್. ಸೂತ್ರದಲ್ಲಿನ ಏತೇನ ಎಂದರೆ ತದಧೀನತ್ವ, ತದ್ಗತತ್ವ ಮೊದಲಾಗಿ ಹೇಳಲ್ಪಟ್ಟ ಯುಕ್ತಿ ಸಮೂಹದಿಂದ ಎಂದು ಅರ್ಥ. ಇಲ್ಲಿ ತಿಳಿಸಿರುವ ಎಲ್ಲ ಪ್ರಮೇಯಗಳ ನಿಶ್ಚಯಕ್ಕೋಸ್ಕರ ನಿರ್ಣಾಯಕ ಗ್ರಂಥದಲ್ಲಿ ಜ್ಞಾನಿಗಳು ಕೊನೆಯ ಶಬ್ದವನ್ನು 2 ಬಾರಿ ಹೇಳುತ್ತಾರೆ. ಹೀಗೆ ವರಾಹ ಪುರಾಣದಲ್ಲಿ 2 ಬಾರಿ ಹೇಳಲಿಕ್ಕೆ ಏನಂದರೆ ಭಯಂಕರ ಫರ್ಮಾಗಿರುವುದರಿಂದ ಹೇಳ್ತಾರೆ. ಏತೇನ ಸರ್ವೇ ವ್ಯಾಖ್ಯಾತಾಧಿಕರಣ ರಚನೆ. ವಿಷಯ ನಿಷೇಧಾರ್ಥಕವಾದಂಥ ಅಸತ್ತು, ಅಭಾವ ಮತ್ತು ಶೂನ್ಯ ಮುಂತಾದ ಶಬ್ದವಾಚ್ಯತ್ವವೇ ವಿಷಯ. ಸಂಶಯ ಅಸತ್ತಾದಿ ಶಬ್ದಗಳು ಪರಬ್ರಹ್ಮನಾದ ವಿಷ್ಣುವಾಚ್ಯವೋ ಅಲ್ಲವೋ ಅಂತ. ನೆಗೆಟಿವ್ ಶಬ್ದಗಳು ಪೂರ್ವಪಕ್ಷ. ಪರಮಾತ್ಮನು ಭಾವರೂಪನಾದ್ದರಿಂದ ಅವನು ನಿಷೇಧಾರ್ಥಕ ಅಸತ್, ಅಭಾವ, ಶೂನ್ಯ ಮುಂತಾದ ಶಬ್ದಗಳಿಂದ ವಾಚ್ಯನಲ್ಲ ಅಂತ ಒಂದು ರೀತಿ ಹೇಳ್ತಾರೆ ಪೂರ್ವಪಕ್ಷ. ಆದರೆ ಸಿದ್ಧಾಂತ ವಿಷ್ಣುವು ಅಸದಾದಿ ಶಬ್ದವಾಚ್ಯನೂ ಆಗಿದ್ದಾನೆ. ಏಕೆಂದರೆ ಯಾರು ಇವನನ್ನು ಸ್ವಸಾಮರ್ಥ್ಯದಿಂದ ಹೊಂದಲಾರರು. ಏತ ದಸದಾಹು ನ ಅಸದಾಯತಿ ಕಶ್ಚನಿತಿ. ಪರಮಾತ್ಮನು ಅಭಾವ ಶಬ್ದವಾಚ್ಯನು, ಏಕೆಂದರೆ ಅವನನ್ನು ಪೂರ್ಣವಾಗಿ ತಿಳಿಯಲಾಗುವುದಿಲ್ಲ ಅಥವಾ ಅವನನ್ನು ಸೃಷ್ಟಿ ಮಾಡಲಾಗುವುದಿಲ್ಲ. ಆದ್ದರಿಂದ ಅವನು ಅಭಾವ ಶಬ್ದವಾಚ್ಯ. ನೈಷ ಭಾವಯಿತು ಯೋಗ್ಯ ಕೇನಚಿತ್ ಪುರುಷೋತ್ತಮಂ ಅಥೋ ಅಭಾವಂ ಏದಂತೇನಂ. ಪರಮಾತ್ಮನು ಶೂನ್ಯ ಶಬ್ದವಾಚ್ಯನು, ಏಕೆಂದರೆ ಅನ್ಯರ ಅಯೋಗ್ಯರ ಸುಖವನ್ನು ಕಡಿಮೆ ಮಾಡುತ್ತಾನೆ. ಶಮೂನಂ ಕುರುತೆ ವಿಷ್ಣು ತಸ್ಮಾತ್ ಶೂನ್ಯ ಇತಿ ಸೂಕ್ತಃ.
ಪರಮಾತ್ಮನು ತುಚ್ಛ ಶಬ್ದವಾಚ್ಯನು, ಏಕೆಂದರೆ ತಾನು ಅದೃಶ್ಯನಾಗಿದ್ದು ದುಷ್ಟರಿಗೆ ದುಃಖವನ್ನು ಕೊಡುತ್ತಾನೆ. ಅದೃಶ್ಯ ಸನ್ ತೋದನಾತ್ ತುಚ್ಛ ಉಚ್ಯತೆ. ಪರಮಾತ್ಮನು ಸರ್ವ ಶಬ್ದಗಳಿಂದ ವಾಚ್ಯನು. ಪರಮಾತ್ಮನು ಸರ್ವ ಶಬ್ದಗಳಿಂದ ವಾಚ್ಯನು, ಏಕೆಂದರೆ ಎಲ್ಲ ಶಬ್ದಗಳ ಪ್ರವೃತ್ತಿ ನಿಮಿತ್ತ ಧರ್ಮಗಳು ವಿಷ್ಣು ಪರಮಾತ್ಮನ ಆಧೀನ, ಪರಬ್ರಹ್ಮನ ಆಧೀನ. ಸರ್ವಸ್ಯ ತದಧೀನತ್ವಾತ್ ತತ್ತತ್ ಶಬ್ದಾವಿಧೇಯತಾ. ಬಹಳ ಮುಖ್ಯ. ಶ್ರೀಮದ್ ಆನಂದ ತೀರ್ಥೀಯ ಬ್ರಹ್ಮಸೂತ್ರ ಭಾಷ್ಯದ ಪ್ರಥಮಾಧ್ಯಾಯದ 4ನೇ ಪಾದದ ಅಧ್ಯಯನ ಸಮಾಪ್ತಿಗೊಂಡಿತು. 1ನೇ ಅಧ್ಯಾಯ ಸಮಾಪ್ತಿಗೊಂಡಿತು. ಹರೇ ಕೃಷ್ಣ. ಮತ್ತೆ 2ನೇ ಅಧ್ಯಾಯದ ಅಧ್ಯಯನವನ್ನು ನಾವೆಲ್ಲ ಮಾಡೋಣ. ಹರೇ ಶ್ರೀನಿವಾಸ. ಹರೇ ಕೃಷ್ಣ.